ಈ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ನಾವು ಒಂದು ವಿಚಾರದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದ ಬೂಸಮ್ ಆಫ್ ಗಾಡ್ ಅಂತ ನೋಡ್ತಾ ಇದ್ದೇವೆ. ದೇವರ ಎದೆಯ ಭಾಗ ಎಂದು ನಾವು ನೋಡ್ತೀವಿ. ದೇವರ ಎದೆಯ ಭಾಗದಲ್ಲಿ ಯಾರಿದ್ದಾನೆ ಅಂದ್ಕೊಂಡು ಕೇಳೋದಾದ್ರೆ ಕಳೆದ ವಾರಿ ಒಂದು ವಿಚಾರವನ್ನು ನಾವು ಧ್ಯಾನ ಮಾಡಿ, ದೇವರ ಎದೆಯಲ್ಲಿ ಯಾರಿದ್ದಾರೆ. ಕಳೆದ ಶನಿವಾರ ದಿವಸ ನಾವು ಕಲಿತಂತ ವಿಚಾರ ಆಗಿದೆ. ದೇವರ ಎದೆಯಲ್ಲಿ ಆತನು ತನ್ನ ಕುರಿಮರಿಗಳನ್ನ ಇಟ್ಟುಕೊಂಡಿದ್ದಾನೆ. ಹಾಲೆಲೂಯ. ಆ ಕುರಿಮರಿಗಳು ಬೇರೆ ಯಾರು ಅಲ್ಲ, ಅದನ್ನ ನಾವೇ ಆಗಿದ್ದೇವೆ. ಹಾಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ನಾವು ಗಮನ ಕೊಟ್ಟು ನಾವು ಕಲಿತುಕೊಳ್ಳುವವರಾಗೋಣ. ಇದು ಸೇಮ್ ಆಸ್ ಒಂದು ಕ್ವಿಜ್ ಕ್ವೆಶನ್ ಕೂಡ ಆಗಿರಬಹುದು. ಆ ಒಂದು ಹೊರಗಡೆ ಇರುವಂತಹ ಜನರು, ಈ ಲೋಕದ ಜನರು ನಮಗೆ ಕ್ವೆಶನ್ ಕೇಳುವಂತ ಸಂದರ್ಭದಲ್ಲಿ ನಾವು ಆನ್ಸರ್ ಮಾಡುವ ರೀತಿಯಲ್ಲಿ ಇರುವಂತಹ ಒಂದು ಉತ್ತರವೇ ಆಗಿರಬಹುದು. ಅದಕ್ಕೋಸ್ಕರವಾಗಿ ಆ ದೇವರ ಎದೆಯಲ್ಲಿ ಯಾರಿದ್ದಾರೆ ಎಂದು ನೋಡುವಾಗ ಆತನ ತನ್ನ ಕುರಿಮರಿಗಳನ್ನ, ಅಂದ್ರೆ ತನ್ನನ್ನ ಅನುಸರಿಸುವವರನ್ನ, ತನ್ನನ್ನು ಹಿಂಬಾಲಿಸುವವರನ್ನ ಆತನ ಇಟ್ಟಿದ್ದಾನೆ. ನಾ ದೇವರೆಂದು ನೋಡುವಾಗ ಆತನಿಗೆ ಮೂರು ವ್ಯಕ್ತಿತ್ವಗಳಿದ್ದಾವೆ. ಮೂರು ವ್ಯಕ್ತಿತ್ವಗಳನ್ನು ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನಾದ ದೇವರೆಂದೇ ನಾವು ನೋಡ್ತಾ ಇದ್ದೀವಿ. ಸತ್ಯವೇದದಲ್ಲಿ ನಮಗೆ ತಂದೆಯಾದ ದೇವರ ಹೃದಯದಲ್ಲಿ ಯಾರಿದ್ದಾನೆ ಅನ್ನೋದನ್ನ ಯಾರಿಗಾದ್ರೂ ಹೇಳ್ಬೋದ? ತಂದೆಯಾದ ದೇವರ ಹೃದಯದಲ್ಲಿ, ಎದೆಯಲ್ಲಿ ಯಾರಿದ್ದಾನೆ? ಯೇಸು ಕ್ರಿಸ್ತನಿದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಆ ವಾಕ್ಯ ಈ ರೀತಿಯಲ್ಲಿ ಹೇಳ್ತೇವೆ. ಅದಕ್ಕೆ ವಾಕ್ಯದ ಪುರಾವೆ ಏನೆಂದು ನೋಡುವಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು ನೋಡುವಾಗ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ, ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನೆಂದು ನಾವು ನೋಡುತ್ತೇವೆ. ಹಲ್ಲೆಲೂಯ. ದೇವರ ಎದೆಯಲ್ಲಿ ಯಾರಿದ್ದಾನೆ? ದೇವರ ಎದೆಯಲ್ಲಿ ನಮ್ಮ ಕರ್ತನಾದ ಯೇಸು ಇದ್ದಾನೆ ಎಂದು ನಾವು ನೋಡಿದ್ದೇವೆ. ಹಲ್ಲೆಲೂಯ. ಕರ್ತನಾದ ಯೇಸು ನಮ್ಮ ದೇವರ ತಂದೆಯಾದ ದೇವರ ಎದೆಯಲ್ಲಿದ್ದಾನೆ. ದೇವರ ಎದೆಯಲ್ಲಿದ್ದಾತನನ್ನ ಆತನ ಎದೆ ಅಪ್ಪಿಕೊಂಡಿದ್ದಾತನನು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಆ ದೇವರನ್ನ ಯಾರು ಕಂಡಿಲ್ಲ, ದೇವರನ್ನ ಯಾರು ನೋಡಿಲ್ಲ, ಆದರೆ ನಮಗೆ ಕರ್ತನು ಆ ದೇವರ ಸಾರೂಪ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಾತನು. ನಾವು ನೋಡಿದವರು ಅಥವಾ ಕೇಳಿದವರು, ನಾವು ಅನುಭವ ಮಾಡಿದವರು ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ ಎಂದು ನೋಡುತ್ತೇವೆ. ನಾವು ನೋಡ್ತಾ ಇದ್ದೇವೆ. ತಂದೆಯ ನಮಗೆ ಈ ರೀತಿಯ ಗೊಂದಲ ಬೇಡ. ತಂದೆಯಾದ ದೇವರು ಒಬ್ಬರಿದ್ದಾರೆ, ಮಗನಾದ ದೇವರು ಒಬ್ಬರಿದ್ದಾರೆ, ಪರಿಶುದ್ಧ ಆತ್ಮನಾದ ದೇವರು ಒಬ್ಬರಿದ್ದಾರೆ ಅನ್ನುವಂತ ಸಂದೇಹ ಅಥವಾ ಅದರಲ್ಲಿ ಗಲಿಬಿಲಿ ಬೇಡ. ಯಾಕಂದ್ರೆ ದೇವರು ಒಬ್ಬನೇ ಆಗಿದ್ದಾನೆ, ಆದರೆ ಆತನು ಪ್ರಕಟಗೊಂಡಂತ ರೀತಿ ಕಾಲಗಳಲ್ಲಿ ಅದು ಬೇರೆ ಬೇರೆ ಎಂದು ನಾವು ನೋಡುತ್ತೇವೆ. ಅದಕ್ಕೋಸ್ಕರ ಯೋಹಾನ 10ನೇ ಅಧ್ಯಾಯ 30ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧನ ಏನಂತೆ? ನಾನು ತಂದೆ ಅಂದ್ರೆ ಯೇಸು ಕ್ರಿಸ್ತನು ಮತ್ತು ತಂದೆಯು ಒಂದಾಗಿದ್ದೇವೆ ಅಂದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ತಂದೆಯನ್ನ ನೋಡಬೇಕು ಅಂತ ಅನ್ಕೊಂಡು ಬಯಸಿದೆ. ಯಾಕಂತಂದ್ರೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನದಲ್ಲಿ ಫಿಲಿಪ್ಪನು ಕೇಳ್ತಾನೆ, ನಮಗೆ ತಂದೆಯನ್ನ ತೋರಿಸು, ಅಷ್ಟು ಸಾಕು ಅನ್ನುವ ರೀತಿ. ಯಾಕಂದ್ರೆ ಇದು ಆ ಒಂದು ಫಿಲಿಪ್ಪನು ಈ ಲೋಕದಲ್ಲಿ ಇರುವಂತ ಕಾಲಮಾನದವರೆಗೂ ಅನೇಕ ಜನ ಪ್ರವಾದಿಗಳು, ಅನೇಕ ಜನ ರಾಜರುಗಳು, ಅನೇಕ ಜನ ಯಾಜಕರುಗಳಿದ್ದಾರೆ ಬಂದ್ರು. ಅದೇ ರೀತಿಯಲ್ಲಿ ಇವರು ಕೂಡ ಆ ಯಾಜಕರಲ್ಲಿ ಒಬ್ಬನು ಅಥವಾ ಪ್ರವಾದಿಗಳಲ್ಲಿ ಒಬ್ಬನು ಅಥವಾ ರಾಜರುಗಳಲ್ಲಿ ಒಬ್ಬನು ಎಂದು ಅಂದುಕೊಂಡಂತ ಆ ಶಿಷ್ಯನಾದ ಫಿಲಿಪ್ಪನ ಕೇಳ್ತಾ ಇದ್ದಾನೆ, ನನಗೆ ತಂದೆಯನ್ನ ತೋರಿಸು ಅಂತ ಕೇಳಿದ. ಅದಕ್ಕೆ ಫಿಲಿಪ್ಪನಿಗೆ ಕರ್ತನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ಹಲ್ಲೆಲೂಯ. ಇಷ್ಟು ದಿನ ಸಂಗಡ ಇದ್ದರೂ ನೀನು ಇನ್ನೂ ಅರಿತುಕೊಳ್ಳಲಿದೆ. ನನ್ನನ್ನು ನೋಡಿದವನು ಯಾರನ್ನು ನೋಡಿದ್ದಾನೆ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಹಲ್ಲೆಲೂಯ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳೋದು ಹೇಗೆ? ನಿನ್ನ ತಂದೆಯನ್ನು ತೋರಿಸೆಂದು ಹೇಳೋದು ಹೇಗೆ? ಹಲ್ಲೆಲೂಯ. ಇವತ್ತಿನ ದಿವಸ ತಂದೆ, ಮಗ, ಪರಿಶುದ್ಧಾತ್ಮನ ಈ ಜಿಜ್ಞಾಸೆ ನಮ್ಮ ಮಧ್ಯದಲ್ಲಿ ಯಾಕಿದೆ ಅಂತ ನೋಡುವಾಗ ಅನೇಕ ಪಂಗಡಗಳು ಈ ಒಂದು ಗೊಂದಲದಲ್ಲಿ ಸಿಕ್ಕೊಂಡಿದೆ. ಕೆಲವು ಪಂಗಡಗಳಿದ್ದಾವೆ, ಅವರ ತಂದೆಯನ್ನ ಮಾತ್ರ ಆರಾಧನೆ ಮಾಡ್ತಾರೆ. ಕೆಲವು ಪಂಗಡಗಳಿದ್ದಾವೆ, ಮಗನನ್ನ ಮಾತ್ರ, ಜೀಸಸ್ ಓನ್ಲಿ ಅಂತ ಅನ್ಕೊಂಡು ಹೇಳಿದ್ರೆ ಮಗನನ್ನ ಮಾತ್ರ ಆರಾಧನೆ ಮಾಡ್ತಾರೆ. ಕೆಲವು ಪಂಗಡಗಳಿದ್ದಾವೆ, ಪರಿಶುದ್ಧಾತ್ಮನನ್ನ, ಆತ್ಮನನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದ್ರೆ
ಅದು ಆ ರೀತಿ ಎಲ್ಲ ಕರ್ತನ ಹೇಳಿದ ತಂದೆ ಮಗ ಪರಿಶುದ್ಧಾತ್ಮನು ಕೂಡಿ ಕೆಲಸ ಮಾಡುವುದೇ ಅದು ದೇವರ ಒಂದು ಪ್ರಭಾವವಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊಸ ಒಡಂಬಡಿಕೆಯಲ್ಲೂ ಕೂಡ ತಂದೆ ಮಗ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾ ಇದ್ದಾನೆ. ಹೇಗೆ ತಂದೆ ಮಗ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಿದ್ದಾನೆ ನೋಡುವಾಗ ನೋಡ್ರಿ, ಎಲ್ಲಿಂದ ವಾಕ್ಯ ಬರ್ತಿದೆ ಅದನ್ನು ನೋಡುವಾಗ ಆ ವಾಕ್ಯ ಬರುವಂತ ಒಂದು ಮೂಲ ಅದು ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಆ ವಾಕ್ಯವೇ ದೇವರಾಗಿದ್ದಾನೆ. ಆ ವಾಕ್ಯನೇ ಯೇಸು ಆಗಿದ್ದಾನೆ. ಆ ವಾಕ್ಯ ಯಾರ ಮೇಲೆ ಕಾರ್ಯ ಮಾಡುತ್ತದೋ, ಯಾರನ್ನ ಸ್ವಸ್ಥತೆ ಮಾಡುತ್ತದೆ, ಯಾರನ್ನ ಬಿಡುಗಡೆ ಮಾಡುತ್ತದೆ, ಅದು ಪರಿಶುದ್ಧಾತ್ಮನ ಕಾರ್ಯ ಆಗಿದೆ. ಹಲ್ಲೆಲೂಯಾ. ಈ ತಂದೆ ಮಗ ಪರಿಶುದ್ಧಾತ್ಮನ ಈ ಒಂದು ಕಾನ್ಸೆಪ್ಟ್ ಅನ್ನ ಸತ್ಯವೇದದಲ್ಲಿ ಅಥವಾ ನಿಮ್ಮ ಜೀವಿತದಲ್ಲಿ ಎಲ್ಲಿ ಬೇಕಾದರೂ ಪ್ರೂವ್ ಮಾಡುವುದು. ಎಲ್ಲಾ ಕಾರ್ಯದಲ್ಲೂ ಕೂಡ ತಂದೆ ಮಗ ಪರಿಶುದ್ಧಾತ್ಮನಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಅದಕ್ಕೆ ಫಿಲಿಪ್ಪನು ಕೇಳಿದಾಗ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ನೋಡಿರುವುದಾದ್ರೆ, ಈ ಯೇಸುವನ್ನು ನೋಡಿರುವುದಾದ್ರೆ ನೀನು ತಂದೆಯನ್ನ ನೋಡಿದ್ದೀಯ. ಯಾಕಂದ್ರೆ ನಿಮ್ಮ ಮುಂದೆ ನಾಳೆ ದಿವಸ ಬಂದು ನೀವು ತಂದೆಯನ್ನ ಆರಾಧನೆ, ಯೆಹೋವನನ್ನ ಮಾತ್ರ ಆರಾಧನೆ ಮಾಡಬೇಕು, ನೀವು ಪರಿಶುದ್ಧಾತ್ಮನನ್ನ ಮಾತ್ರ ನಂಬಬೇಕು ಅಥವಾ ಯೇಸುವನ್ನ ಮಾತ್ರ ನಂಬಬೇಕು ಅಂತ ಅನ್ಕೊಂಡು ಯಾವುದಾದ ಪಂಗಡಗಳು ಬಂದು ನಿಮ್ಮ ಬಳಿ ಹೇಳುವುದಾದ್ರೆ ನೀವು ಹೇಳ್ರಿ, ಎಲ್ಲಾ ಕಾರ್ಯದಲ್ಲೂ ಎಲ್ಲಾ ಕರ್ತನ ಕಾರ್ಯದಲ್ಲೂ ತಂದೆ ಮಗ ಪರಿಶುದ್ಧಾತ್ಮನಿದ್ದಾನೆ. ಹಲ್ಲೆಲೂಯಾ. ದೀಕ್ಷಾ ಸ್ನಾನ ಕೊಡುವಾಗಲೂ ಕರ್ತನೆ ಹೇಳಿದ್ದು, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನ ಕೊಡ್ರಿ ಅಂತ ಅನ್ಕೊಂಡು ಹೇಳಿದ್ದು. ಅದೇ ರೀತಿಯಲ್ಲಿ ನಮಗೂ ಕೂಡ ನಾವು ದೀಕ್ಷಾ ಸ್ನಾನ ಹೊಂದಿದ್ದು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನವನ್ನ ಹೊಂದಿದವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ತಂದೆಯನ್ನ ಯಾರು ನೋಡಿಲ್ಲ. ಎಲ್ರಿಗೂ ಕೂಡ ತನ್ನ ತಂದೆ ಯಾರು ಹೇಗಿದ್ದಾನೆ ಎಂದು ನೋಡುವ ತವಕ ಇರುತ್ತೆ. ಆದ್ರೆ ಹೆಚ್ಕೇಲಿಗೆ ನೋಡ್ರಿ, ಅದನ್ನು ತಂದೆಯನ್ನ ಎಕ್ಸಾಕ್ಟ್ಲಿ ಈ ರೀತಿಯಲ್ಲಿ ಇದ್ದಾನೆ ಎಂದು ನೋಡಿಲ್ಲ. ಆದ್ರೆ ಆ ತಂದೆಯ ಒಂದು ಆಕಾರವನ್ನು ಆತನ ನೋಡಿದ್ದಾನೆ. ಹೆಚ್ಕೇಲ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಈ ರೀತಿಯಲ್ಲಿ ವಾಕ್ಯ ನೋಡಿದ್ದೇವೆ, ಅವುಗಳ ತಲೆಗಳ ಮೇಲ್ಗಡೆ ನೆಲಕಟ್ಟಿನ ಮೇಲೆ ಇಂದ್ರ ನೀಲಮಣಿಯಂತೆ ಹೊಳೆಯುವ ಸಿಂಹಾಸನಕಾರವು ಕಾಣಿಸಿತು. ಹಲ್ಲೆಲೂಯಾ. ಯಾರ ಸಿಂಹಾಸನ ಅದು? ತಂದೆಯಾದ ದೇವರ ಸಿಂಹಾಸನ, ನೀಲಮಣಿಯಂತೆ ಹೊಳೆಯುವ ಸಿಂಹಾಸನಕಾರವು. ಅದರ ಮೇಲೆ ನರರೂಪದಂತ ರೂಪವುಳ್ಳ ಒಬ್ಬಾತನು ಆಸೀನನಾಗಿದ್ದನು. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರೇ, ಪರಿಶುದ್ಧನಾದ ದೇವರ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ನಾವು ತಿಳಿಯುವ ವಿಚಾರ, ಆ ಸಿಂಹಾಸನದ ಮೇಲೆ ಒಬ್ಬ ನರರೂಪದಂತ ರೂಪವುಳ್ಳ ಬಾತನು ಆಸೀನನಾಗಿರು. ಒಂದನ್ನು ತಿಳಿದುಕೊಳ್ಳ್ರೆ, ನಮ್ಮ ದೇವರು ನಮ್ಮ ರೀತಿ ಇದ್ದಾನೆ. ನಮ್ಮ ರೀತಿ ಕಣ್ಣುಗಳಿದ್ದಾವೆ, ನಮ್ಮ ರೀತಿ ಮೂಗು ಇದೆ, ನಮ್ಮ ರೀತಿ ಕಿವಿ ಇದೆ, ನಮ್ಮ ರೀತಿ ತಲೆ ಇದೆ, ನಮ್ಮ ರೀತಿ ಕಾಲಿದೆ, ನಮ್ಮ ರೀತಿ ಕೈ ಇದೆ, ನಮ್ಮ ರೀತಿ ಶರೀರದ ಒಂದು ವ್ಯಕ್ತಿತ್ವ ಇದೆ. ಆದ್ರೆ ನಾವು ಅನ್ಯ ಜನರಾಗಿದ್ದಾಗ ನಾವು ದೇವರುಗಳನ್ನ ಬೇರೆ ಬೇರೆ ರೀತಿ ನೋಡ್ತಾ ಇದ್ವಿ. ಏನಂದ್ರೆ ಕನಸಲ್ಲಿ ಬಂದ್ರೆ ಬೆಳಗ್ಗೆ ಎದ್ದು ಜಗತ್ತನ್ನ ನೋಡುವಂತ ಹೆದರಿಕೆ ಉಳ್ಳಂತ ಅನೇಕ ದೇವರುಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಆ ದೇವರುಗಳೆಲ್ಲ ಅದು ದೇವರುಗಳಲ್ಲ ಎನ್ನುವುದನ್ನ ನಮಗೆ ಈ ಹೆಚ್ಕೇಲನೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಹೆಚ್ಕೇಲನೆ ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣು ಕಿವಿ ಎಲ್ಲಗಳನ್ನ ಮನುಷ್ಯನ ರೂಪದಲ್ಲಿ ನಿರ್ಮಾಣ ಮಾಡಿರುವಾಗ ದೇವರಾಗಿರುವನು ಯಾಕೆ ಪ್ರಾಣಿಯಾಗಿರ್ತಾನೆ? ದೇವರಾಗಿರೋನು ಯಾಕೆ ಮರಳಾಗಿರ್ತಾನೆ? ದೇವರಾಗಿರೋನು ಯಾಕೆ ಒಂದು ಪಕ್ಷಿ ಆಗಿರ್ತಾನೆ? ದೇವರಾಗಿರೋನು ಯಾಕೆ ಒಂದು ಜಲಚರವಾದ ಜೀವಿ ಆಗಿರ್ತಾನೆ? ದೇವರಾಗಿರೋನು ಯಾಕೆ ನೀರಾಗಿರ್ತಾನೆ? ದೇವರಾಗಿರೋನು ಯಾಕೆ ಒಂದು ಕೇವಲ ಒಂದು ಹಗಲಿನಲ್ಲಿ ಬೆಳಕು ಕೊಡುವಂತ, ರಾತ್ರಿನಲ್ಲಿ ಬೆಳಕು ಕೊಡುವಂತ ಬೆಳಕಾಗಿರ್ತಾನೆ? ಕರ್ತನ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಯಾಕಂದ್ರೆ ಕರ್ತನು ನಮ್ಮನ್ನು ಉಂಟು ಮಾಡಿದ್ದು ಆತನ ಸಾರೂಪ್ಯದಲ್ಲಿ. ಹಲ್ಲೆಲೂಯಾ. ಕರ್ತನು ಹೇಗಿದ್ದಾನೆ? ನಾವಿರುವ ರೀತಿಯಲ್ಲಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಯಾವುದೋ ಒಂದು ದನವಾಗಿಯೋ ಹಸುವಾಗಿಯೋ ಆನೆಯಾಗಿಯೋ ಅಥವಾ ಯಾವೊಂದು ಸಿಂಹವಾಗಿಯೋ ಆತನು ಹುಟ್ಟಿ ಬರಲಿಲ್ಲ. ಆತನು ಏನಾಗಿ ಹುಟ್ಟಿ ಬಂದನು? ಆತನು ಮನುಷ್ಯನಾಗಿ ಹುಟ್ಟಿ ಬಂದನು. ಹಲ್ಲೆಲೂಯಾ. ನರಾತಾರವನ್ನು ಎತ್ತಿ ಬಂದನು. ಒಂದು ಮರಿಯಾಳ ಹೊಟ್ಟೆಯಲ್ಲಿ ಆತನು ನರಾತಾರ ಎತ್ತಿ ಬಂದನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಕರ್ತನ ಸನ್ನಿಧಾನದಲ್ಲಿ ನೋಡ್ರಿ, ತಂದೆಯನ್ನ ಯಾರು ನೋಡಿದ್ದಾರೆ? ಹಾಗಾದ್ರೆ ತಂದೆಯನ್ನ ಯಾರು ನೋಡಿದ್ದಾರೆ ಎಂದು ನೋಡಿ, ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ ನೋಡುವಾಗ, ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ, ಇದು ಬಹಳ ಒಂದು ಕ್ಲಿಷ್ಟವಾದ ಸಬ್ಜೆಕ್ಟ್ ನಿಮಗಾಗಿ ಕಾಣಿರಬಹುದು. ಆದ್ರೆ
ಇದನ್ನ ಗಮನವಿಟ್ಟು ಕೇಳುವವರಾಗಿರಿ. ಯಾಕಂದ್ರೆ ನಮಗೆ ಕೆಲವು ಪಂಗಡಗಳು ಬಂದು ಪ್ರಶ್ನೆ ಹಾಕುವಾಗ ಗಲಿಬಿಲಿಯನ್ನು ನಮಗೆ ಗೊಳಿಸಿ ನಮ್ಮನ್ನ ದೇವರಿಂದ ದೂರ ಮಾಡುವಂತ ಅನೇಕ ಸೈತಾನನ ಕಾರ್ಯಗಳು ಈ ಲೋಕದಲ್ಲಿ ನಡೀತಾ ಇದ್ದಾವೆ. ನೀವು ಅವರನ್ನ ಸಂಧಿಸದೇ ಇರುವುದರೆ ಕೆಲವು ಸಂಧಿಸಿದಂತ ವ್ಯಕ್ತಿಗಳು ನಮ್ಮ ಜೊತೆ ಬಂದು ಚರ್ಚೆ ಮಾಡಿದಾಗ ನಾವು ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಾಗ ಅವರಿಗೆ ಉತ್ತರಿಸಲಾಗದೆ ಅವರು ಗಲಿಬಿಲಿಗೊಂಡು ನಮ್ಮ ಬಳಿ ಬಂದಾಗ ಅವರಿಗೆ ಉತ್ತರವನ್ನು ಕೊಟ್ಟು ಸರಿಪಡಿಸಲಾದ್ರೆ ನಾನೇನು ಹೇಳಿದೆ, ನನಗೆ ಎಲ್ಲಾ ಪ್ರಶ್ನೆಗಳ ಎಲ್ಲಾ ಸಮಯದಲ್ಲಿ ನಾವು ನಿಮ್ಮ ಜೊತೆ ಇರೋದಿಲ್ಲ. ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನು ನಿಮ್ಮ ಜೊತೆ ಇರುತ್ತಾನೆ. ಆತನು ಎಲ್ಲಾ ಸಮಯದಲ್ಲಿ ನಿಮ್ಮನ್ನು ನಡೆಸುವುದಾಗಲಿ. ಅದಕ್ಕೋಸ್ಕರವಾಗಿ ಈ ವಾಕ್ಯಗಳು ನಿಮ್ಮ ಮನಸ್ಸಲ್ಲಿರುವಾಗ ಕರ್ತನು ನಿಮ್ಮನ್ನು ನಡೆಸುವಾಗಲೇ. ಕರ್ತನು ಯಾರು ಕೂಡ ತಂದೆ ನೋಡಿ, ಆಗ ತಂದೆಯನ್ನು ನೋಡಿದವರು ಯಾರು? ಯೋಹನ 6:46 ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡ್ರಿ, ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ದೇವರಿಂದ ಬಳಿಯಿಂದ ಬಂದವನು ಯಾರಾಗಿದ್ದಾನೆ? ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಎಂದು ನಾವು ನೋಡಿದ್ದೇವೆ. ಹಾಲೆಲೂಯ. ನಮ್ಮ ತಂದೆಯಾದ ದೇವರನ್ನು ನೋಡಿದ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ನರವತಾರ ಎತ್ತಿ ನಮ್ಮ ಮುಂದೆ ಬಂದನು ಎಂದು ನಾವು ನೋಡುತ್ತಾ ಇದ್ದೇವೆ. ಹಾಲೆಲೂಯ. ಹಾಗಾದ್ರೆ ತಂದೆ ಹೇಗಿದ್ದಾನೆ, ತಂದೆಯಾದ ದೇವರು ಹೇಗಿದ್ದಾರೆ ಅನ್ನೋದನ್ನು ನೋಡಿದ್ರೆ 1 ತಿಮೋಥೆಯ ಬರೆದ ಪತ್ರಿಕೆ 6:16 ಈ ರೀತಿಯಲ್ಲಿ ಹೇಳ್ತಾ ಇದೆ. 1 ತಿಮೋಥೆಯ ಬರೆದ ಪತ್ರಿಕೆ, ಈ ವಾಕ್ಯಗಳನ್ನೆಲ್ಲವನ್ನ ಬರೆದಿಟ್ಟುಕೊಳ್ಳಿರ್ತಾರೆ. ಈ ವಾಕ್ಯಗಳು ನಿಮಗೆ ಫ್ಯೂಚರ್ ಅಲ್ಲಿ ಕರ್ತನು ಬಹಳ ರೀತಿಯಲ್ಲಿ ನಿಮಗೆ ಸಹಾಯ ಮಾಡೋ. ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ. ಎಲ್ಲಿ ಇರ್ತಾನೆ ತಂದೆ? ಆ ಒಂದು ಜಾಗದಲ್ಲಿ, ಆತನಿರುವಂತ ಜಾಗದಲ್ಲಿ ಆತನ ಅಮರತ್ವವಿದೆ. ಅಂದ್ರೆ ನಿತ್ಯ ನಿರಂತರವಾದ ನಿತ್ಯ ಜೀವ ಇದೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯ ಅಧಿಪತ್ಯವೂ ಇರಲಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ತಾತನಿಗೆ ವಯಸ್ಸಿದೆ, ಒಂದು ವಯಸ್ಸು ಅವರು ಜೀವಿಸಿದ್ದಾರೆ, ಒಂದು ಆಯಸ್ಸು ಅವರು ಜೀವಿಸಿದ್ದಾರೆ. ನಮ್ಮ ತಂದೆ ಆಯಸ್ಸು ಜೀವಿಸಿದ್ದಾರೆ, ನಾವೊಂದು ಆಯಸ್ಸು ಜೀವಿಸಿದೆ. ಆದ್ರೆ ನಮ್ಮ ದೇವರಿಗೆ ಆಯಸ್ಸಿದೆಯಾ? ನಮ್ಮ ದೇವರಿಗೆ ಆಯಸ್ಸಿದೆ. ಎಷ್ಟು ವರ್ಷಗಳು ಬದುಕಿದ್ದಾನೆ ನಮ್ಮ ದೇವರು? ನಮ್ಮ ದೇವರಿಗೆ ಯಾವ ಆಯಸ್ಸಿಲ್ಲ. ಆತನು ಸಮಯದ ಮಿತಿಯಲ್ಲಿ ಇಲ್ಲ. ಆತನು ಏನಂತಾರೆ, ಸ್ಪೇಸ್ ಅಂದ್ರೆ ಸ್ಥಳ ಗಾತ್ರದ ಮಿತಿಯಲ್ಲಿಲ್ಲ. ಆತನ ವಾಕ್ಯ ನೋಡುವಾಗ ಭೂಮಿ ಆತನ ಪಾದಪೀಠ, ಆಕಾಶ ಆತನ ಸಿಂಹಾಸನ ಎಂದು ನಾವು ಹೇಳ್ತೇವೆ. ಹಲ್ಲೆಲೂಯ. ಹಾಗಾದ್ರೆ ಎಂತ ದೊಡ್ಡ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆತನಿಗೆ ಆಯಸ್ಸಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. ಆತನು ನಿತ್ಯ ನಿರಂತರವಾಗಿ ಆದಿಯೂ ಪ್ರಾರಂಭ ಆತನೇ ಆಗಿದ್ದಾನೆ, ಅಂತ್ಯವೂ ಆತನಾಗಿದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ನಾವು ಎಲ್ಲಾ ಬೇರೆ ದೇವರುಗಳನ್ನ ನೋಡ್ತೇವೆ, ಅವ್ರಿಗೊಂದು ಆದಿ ಮತ್ತು ಅಂತ್ಯ ಇದೆ. ಎಲ್ಲಿಂದ ಪ್ರಾರಂಭವಾಯಿತು, ಎಲ್ಲಿಂದ ಕೊನೆ ಆಯ್ತು ಅಂತ ಇದೆ. ಚರಿತ್ರೆಗಳ ಕೆಲವು ಕಟ್ಟುಕತೆಗಳು ನಮ್ಮ ಮುಂದೆ ಹೇಳ್ತಾರೆ, ಇಷ್ಟು ವರ್ಷದಿಂದ ಪ್ರಾರಂಭವಾಯಿತು, ಇಷ್ಟು ವರ್ಷದಿಂದ ಕೊನೆ ಆಯ್ತು ಅಂತ. ಆದ್ರೆ ನಾವು ಯೇಸು ಕ್ರಿಸ್ತನ ವಿಚಾರವಾಗಿ ನೋಡುವಾಗಲೂ ಕೂಡ ಯೇಸು ಕ್ರಿಸ್ತನಿಗೆ ಆದಿ ಅಂತ್ಯವೂ ಇದೆಯಾ? ಯೇಸು ಕ್ರಿಸ್ತನ ಪ್ರಾರಂಭ ಎಲ್ಲಾಯ್ತು? ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪ್ರಾರಂಭ ಕ್ರಿಸ್ತಶಕ 1ನೇ ಅಧ್ಯಾಯದಲ್ಲಿ ಮರಿಯಳ ಹೊಟ್ಟೆ ಒಳಗಡೆ ಬಂದ ನಂತರ ಪ್ರಾರಂಭವಾದದ್ದಲ್ಲ. ಅದನ್ನ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ ತಾನೇ ಹೇಳ್ತಾ ಇದ್ದಾನೆ, ನಾನು ಅಬ್ರಾಮನಿಗಿಂತ ಮೊದಲು ಇದ್ದವನು. ಅದನ್ನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದನ್ನ ಅಬ್ರಾಮನಿಗಿಂತ ಮೊದಲು ಇದ್ದವನು. ಅದೇ ರೀತಿಯಲ್ಲಿ ಅದನ್ನು ಇನ್ನೂ ವಾಕ್ಯ ಆತನ ಹೇಳ್ತಾನೆ, ನಾನು ತಂದೆ ಎದೆಯಲ್ಲಿದ್ದವನು. ಹಲ್ಲೆಲೂಯಾ. ಅದರ ಅರ್ಥ ಏನಂತಂದ್ರೆ, ತಂದೆ, ಮಗ, ಪರಿಶುದ್ಧ ಆತ್ಮ ಅವರಿಗೆ ಅಂತ್ಯವೇ ಇಲ್ಲ, ಅವರಿಗೆ ಪ್ರಾರಂಭವಿಲ್ಲ, ಅವರಿಗೆ ಅಂತ್ಯವಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಒಂದು ವೇಳೆ ಈ ಒಂದು ಕ್ರಿಸ್ತಶಕ 1ನೇ ಅಧ್ಯಾಯದಿಂದ ಯೇಸು ಕ್ರಿಸ್ತನ ಪ್ರಾರಂಭ ಆಯಿತು ಅಂತ ಅನ್ಕೊಂಡು ತಿಳಿಯೋದಾದ್ರೆ ಅದು ಮನುಷ್ಯನ ಒಂದು ಆಯಸ್ಸಾಯ್ತು. ಕರ್ತನು ಮನುಷ್ಯನ ಆಯಸ್ಸಿನ ಒಳಗೆ, ಮನುಷ್ಯನ ದೇಹದ ಒಳಗಡೆ ಆದನು ದೇವರ ಒಂದು ದೇವರ ನರವತಾರ ಎತ್ತಿ ಬಂದನು. ಆದ್ರೆ ಹಂಗಂತ ಹೇಳಿ ಯೇಸು ಕ್ರಿಸ್ತನ ಮೊದಲು ಇರಲಿಲ್ಲ ಅಂತಂದ ಅರ್ಥ ಅಲ್ಲ. ಅದನ್ನು ತನ್ನನ್ನ ಕೆಲವು ಕಡೆ ಪ್ರಕಟಗೊಳಿಸಿದ್ದಾನೆ. ಎಲ್ಲಿ ಪ್ರಕಟಗೊಳಿಸಿದ್ದಾನೆ? ಅಬ್ರಾಮನ ಕಾಲದಲ್ಲಿ 3 ದೇವದೂತರುಗಳು ಬರ್ತಾರೆ. ಶಾಸ್ತ್ರ ಹೇಳ್ತಾರೆ, ಆ ಒಂದು 3 ದೇವದೂತರಲ್ಲಿ ಒಬ್ಬನು ಯೇಸು ಕ್ರಿಸ್ತನಾಗಿದ್ದ. ಅದೇ ರೀತಿಯಲ್ಲಿ ಗಿದ್ಯೋನನ ಬಳಿ ಕರ್ತನು ಬರುವ ಅಂತ ಸಂದರ್ಭದಲ್ಲಿ ಆ ದೇವದೂತನ, ಯೆಹೋವನ ದೂತನ ಯೇಸು ಕ್ರಿಸ್ತನನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ,
ಇದ್ದೇವೆ. ಶದ್ರಕ್ ಮೇಷಕ್ ಅಭಿಜ್ಞೆಗೋ ಅವರ ಮಧ್ಯದಲ್ಲಿ ಇಳಿದು ಬಂದ ಆತನನ್ನ ಈ ನೆಬೂಕದ್ನೆಚ್ಚರನು, ಅನ್ಯ ಜನನಾದ ನೆಬೂಕದ್ನೆಚ್ಚರನು ಹೇಳ್ತಾ ಇದ್ದಾನೆ, ಇವನು ಮನುಷ್ಯ ಕುಮಾರನಂತಿದ್ದಾನೆ ಎಂದು ನಾವು ನೋಡಿದ್ದೇವೆ. ಹಾಗಾದ್ರೆ ಯೇಸು ಕ್ರಿಸ್ತನು ಆತನು ಆದಿಯಿಂದಲೂ ಇದ್ದನು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಆತನು ದೇವರು ಚರ್ಚೆ ಮಾಡುವಾಗ, ಮನುಷ್ಯರನ್ನ ರೂಪಿಸುವುದಕ್ಕೆ ಚರ್ಚೆ ಮಾಡುವಾಗ, ನಾವು ನಮ್ಮ ಸಾರೂಪ್ಯದಲ್ಲಿ ನಾವು ಈ ಒಂದು ಮನುಷ್ಯನನ್ನ ಉಂಟು ಮಾಡೋಣ ಅಂತ ಅನ್ಕೊಂಡು, ಹಾಗಾದ್ರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಜನರು ಇದ್ರು ಅಂತ ಅರ್ಥ ಆಯಿತು. ಹಾಗಾದ್ರೆ ಒಂದಕ್ಕಿಂತ ಹೆಚ್ಚು ಜನರು ಇರುವುದಕ್ಕೆ ಸಾಧ್ಯತೆ ಇರುವಂತ ವ್ಯಕ್ತಿತ್ವ ಯಾವುದಾಗಿದೆ? ತಂದೆಯಾದ ದೇವರು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು, ಕಾರ್ಯ ಮಾಡುವಂತ ಪರಿಶುದ್ಧ ಆತ್ಮನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ತಂದೆಯಾದ ದೇವರು ತನ್ನ ಎದೆಯಲ್ಲಿ ಯೇಸು ಕ್ರಿಸ್ತನನ್ನ ಇಟ್ಟುಕೊಂಡಿದ್ದ ಆಗಿರುವ ಆತನು ಏನ್ ಮಾಡಿದ್ದಾನೆ ಗೊತ್ತಾ? ನಮಗೋಸ್ಕರ ಒಬ್ಬ ಮಗನಾದ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇ ಯೋಹನನ ಪತ್ರಿಕೆ 4:9 ವಚನ, ಮೊದಲನೇ ಯೋಹನನ ಪತ್ರಿಕೆ 4:9 ವಚನ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಹಲ್ಲೆಲೂಯಾ. ಯಾಕೆ ಆತನ ತನ್ನ ಎದೆಯಲ್ಲಿದ್ದಂತ ಯೇಸು ಕ್ರಿಸ್ತನನ್ನ ಯಾಕೆ ನಮಗೋಸ್ಕರ ಕಳುಹಿಸಿಕೊಟ್ಟನೆಂದು ನೋಡುವಾಗ, ಆತನ ಪ್ರೀತಿಯನ್ನ ನಮ್ಮ ಮುಂದೆ ಪ್ರಕಟಪಡಿಸುವುದಕ್ಕೋಸ್ಕರವಾಗಿ, ಆತನ ಪ್ರೀತಿಯನ್ನು ನಮಗೆ ಗೊತ್ತುಪಡಿಸುವುದಕ್ಕೋಸ್ಕರವಾಗಿ, ನಾನು ನಿನ್ನನ್ನ ಪ್ರೀತಿಸುತ್ತೇನೆ, ನಾನು ನಿನ್ನನ್ನ ಸೃಷ್ಟಿಸಿದ ದೇವರಲ್ವೋ, ನಾನು ನಿನ್ನನ್ನ ದಯ ತೋರಿಸಿದ ದೇವರಲ್ವೋ, ನಾನು ನಿನ್ನನ್ನ ಕ್ಷಮಿಸಿದಂತ ದೇವರಲ್ವೋ, ನಾನು ನಿನ್ನನ್ನ ಪ್ರೀತಿಸಿದ ದೇವರಲ್ವೋ ಅಂತ ಅನ್ಕೊಂಡು ಪದೇ 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 ಕರ್ತನು ನಮಗೆ ಹೇಳ್ತಾ ಇದ್ದೇನೆ. ಹೇಗೆ ಎಂದು ನೋಡುವಾಗ, ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಒಂದು ತ್ಯಾಗವಾಗಿ ಆತನ ಸಮರ್ಪಿಸಿದರ ಮುಖಾಂತರವಾಗಿ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಸಂತೋಷವಾಗ್ತಾ ಇದೆ ಈ ಸಮಯದಲ್ಲಿ. ನಮ್ಮ ತಂದೆಯಾದ ದೇವರು ನಮ್ಮನ್ನ ಪ್ರೀತಿಸುವ ದೇವರಾಗಿದ್ದಾನೆ. ಅದನ್ನ ಬೆತ್ತ ಹಿಡಿದು ಒಡೆಯುವಂತ ಪ್ರಿನ್ಸಿಪಲ್ ಅಲ್ಲ, ಅದನ್ನ ಬೆತ್ತ ಹಿಡಿದು ಒಡೆಯುವಂತ HM ಅಲ್ಲ, ಅದನ್ನು ಗನ್ ಹಿಡಿದು ಒಡೆಯುವಂತ ಯಾವುದೇ ಸರ್ವಾಧಿಕಾರಿ ಅಲ್ಲ. ಆತನು ನಮ್ಮನ್ನ ಪ್ರೀತಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಪ್ರೀತಿ ಸ್ವರೂಪಿ ಹಳೆಯ ಒಡಂಬಡಿಕೆಯಲ್ಲಿಯೂ ಇದ್ದನು, ಆತನ ಪ್ರೀತಿ ಸ್ವರೂಪಿ ಅಪೊಸ್ತಲರ ಕಾಲದಲ್ಲಿಯೂ ಇದ್ದನು, ಆತನ ಪ್ರೀತಿ ಸ್ವರೂಪಿ ಈ ಕಾಲದಲ್ಲೂ ಆತನಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಾ? ನಮ್ಮ ತಂದೆಯಾದ ದೇವರು ಆತನ ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, ಈ ಪ್ರೀತಿ ಸ್ವರೂಪಿಯಾದ ತಂದೆಯಾದ ದೇವರು ಈ ನಮ್ಮ ಪಿತೃಗಳ ಜೊತೆ ಮಾತಾಡಿದ. ಹಾಗಾದ್ರೆ ನಾವೆಲ್ಲಿದ್ವಿ ಆ ಸಮಯದಲ್ಲಿ? ನೋಡುವಾಗ ಹೋಶೇಯ 12:3-5 ವಚನಗಳನ್ನು ತೆರೆಯಿರಿ. ಹೋಶೇಯ, ನಮ್ಮ ಸತ್ಯವೇದವನ್ನು ತೆರೆಯೋಣ. ಹೋಶೇಯ 12:3-5 ವಚನಗಳು. ಹೌದು, ದೇವದೂತನ ಸಂಗಡ ಹೋರಾಡಿ ಗೆದ್ದನು, ಅಳುತ್ತಾ ಆತನ ಕೃಪೆಯನ್ನ ಬೇಡಿಕೊಂಡನು. ಯಾರು? ಯಾಕೋಬನು. ನಮ್ಮ ಪಿತೃವಾದ ಯಾಕೋಬನು, ಆತನು ದೇವದೂತನ ಸಂಗಡ ಹೋರಾಡಿ ಗೆದ್ದನು, ಅಳುತ್ತಾ ಆತನ ಕೃಪೆಯನ್ನ ಬೇಡಿಕೊಂಡನು. ಯೆಹೋವನೆಂಬ ಸೇನಾಧೀಶ್ವರನಾದ ದೇವರು ಅವನನ್ನು ಬೇತೇಲಿನಲ್ಲಿ ಕಂಡು ಏನ್ ಮಾಡದಂತೆ? ಅಲ್ಲಿ ಯಾರ ಜೊತೆ ಮಾತನಾಡದಂತೆ? ನಮ್ಮೊಡನೆ ಮಾತನಾಡಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನ್ನ ಕರ್ತನು ನನ್ನ ಜೊತೆ, ನನ್ನ ಮುಖಾಂತರವಾಗಿ ನನ್ನ ಮಗಳ ಜೊತೆ ಮಾತನಾಡಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಾ? ಇದೇ 10 ವರ್ಷಗಳ ಹಿಂದೆ 10 ವರ್ಷಗಳಲ್ಲಿ ನಮಗೆ ಮಗು ಇಲ್ದಿರೋ ಸಮಯದಲ್ಲಿ ನನ್ನ ಮಗುವಿನ ಜೊತೆ, ನನ್ನ ಮಗಳ ಜೊತೆ ಯಾರ ಮುಖಾಂತರವಾಗಿ ಮಾತನಾಡಿದ್ದಾನೆ? ನನ್ನ ಮುಖಾಂತರವಾಗಿ ಮಾತನಾಡಿದ. ಅದೇ ರೀತಿಯಲ್ಲಿ ಯಾಕೋಬನ ಜೊತೆ ದೇವರು ಮಾತನಾಡಿದ್ರು. ಆದ್ರೆ ನಾವೆಲ್ಲಿದ್ವಿ ಅವಾಗ? ಯಾಕೋಬನ ಒಳಗಡೆ ಇದ್ವಿ ಪ್ರೇರೆ. ಹಲ್ಲೆಲೂಯಾ. ಆ ಒಂದು ತಲೆಮಾರುಗಳ ಜೊತೆ ಕರ್ತನು ಮಾತನಾಡಿದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಕರ್ತನ ಪ್ರೀತಿ ನೋಡ್ರಿ, ಆತನ ಆವಾಗಲೇ ನಮ್ಮ ಬಗ್ಗೆ ನಿಷ್ಕರ್ಷ ಮಾಡಿದ್ದಾನೆ. ಆತನು ಆವಾಗಲೇ ನಮ್ಮನ್ನ ಹೆಸರಿಡಿದು ಕರೆದಿದ್ದಾನೆ. ಆತನು ಯುಗದ ಪ್ರಾರಂಭದಲ್ಲೇ ಆತನು ನಮ್ಮನ್ನ ರೂಪಿಸಿದ್ದಾನೆ. ಆತನ ಒಂದು ದೃಷ್ಟಿಯಲ್ಲಿ, ಆತನ ಆಲೋಚನೆಯಲ್ಲಿ ನಾವಿದ್ದೇವೆ ಎಂದು ನಾವು ನೋಡ್ತೇವೆ. ಯಾಕಂದ್ರೆ ಮೊದಲನೇ ಯೋಹನನ ಪತ್ರಿಕೆ 4:12 ವಚನದಲ್ಲಿ ಆತನ ಪ್ರೀತಿ ಎಂಥದ್ದು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಆತನ ಪ್ರೀತಿ, ಆತನು ಪ್ರೀತಿ ಸ್ವರೂಪದ ದೇವರಾಗಿದ್ದಾನೆ. ಆ ಪ್ರೀತಿ ನಮ್ಮ ಮುಖಾಂತರ ಈಗ ಅದು ಸುವಾಸನೆಯಾಗಿ ಹರಡಬೇಕಾಗಿದೆ. ಹೇಗೆ ನಾನು ನಮ್ಮ ಮುಖಾಂತರ ಆ ಸುವಾಸನೆಯಾಗಿ ಹರಡೋದು? ನಾವು ಇನ್ನು 3 ನಿಮಿಷಗಳ ಕಾಲ ಮಾತ್ರ ಬಾಕಿ ಇದೆ, ಮುಗಿಸಿಕೊಳ್ಳೋಣ. ದೇವರನ್ನು ಯಾರೂ ಎಂದು ನೋಡಿಲ್ಲ,
ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಏನಂತೆ? ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ, ಆತನಿಂದ ಆಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಿನ್ನೆ ದಿವಸ ನಾನು ಸಭೆಯಲ್ಲಿ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿದೆ ನಿಮ್ಮ ಜೊತೆ, ಚೇರ್ ವಿಚಾರವಾಗಿ. ನೋಡ್ರಿ, ಒಬ್ಬನಿಗೆ ನಾವು ಒಂದು ಆಸನವನ್ನ ಅಥವಾ ಸೀಟನ್ನ ಕೊಡಬೇಕು ಅಂತಂದ್ರೆ ಆತನ ಮೇಲೆ ನಮ್ಗೆ ಪ್ರೀತಿ ಬೇಕು. ಹೌದಾ? ನಂಬುತ್ತೀರಾ? ಆತನ ಮೇಲೆ ಒಂದು ಪ್ರೀತಿ ಬೇಕು. ಇವತ್ತಿನ ದಿವಸ ಕರ್ತನ ಹೇಳ್ತಾ ಇದ್ದೇನೆ, ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕು. ಒಬ್ಬರಿಗೆ ಒಳ್ಳೇದು ಮಾಡಬೇಕು ಅಂದ್ರೆ ನಮಗೆ ಪ್ರೀತಿ ಬೇಕು. ಒಬ್ಬರಿಗೆ ಉಪಚಾರ ಮಾಡಬೇಕು ಅಂದ್ರೆ ನಮಗೆ ಪ್ರೀತಿ ಬೇಕು. ಒಬ್ಬರಿಗೆ ಉಪಕಾರ ಮಾಡಬೇಕು ಅಂದ್ರೆ ಪ್ರೀತಿ ಬೇಕು. ಒಬ್ಬರಿಗೆ ಒಳ್ಳೇದು ಬಯಸಬೇಕಂದ್ರೆ ಪ್ರೀತಿ ಬೇಕು. ನಮಗೆ ಒಂದು ವೇಳೆ ನಮಗೆ ಉಪಕಾರ ಮಾಡುವುದಕ್ಕೆ, ಉಪಚಾರ ಮಾಡುವುದಕ್ಕೆ ಅಥವಾ ತ್ಯಾಗ ಮಾಡುವುದಕ್ಕೆ ಅನೇಕ ಜನರು ನೀವು ಸಮಯವನ್ನ ತ್ಯಾಗ ಮಾಡ್ತಾ ಇದ್ದೀರಿ, ನಿಮ್ಮ ಊಟವನ್ನ ತ್ಯಾಗ ಮಾಡ್ತಾ ಇದ್ದೀರಿ. ಅನೇಕ ಜನರು ನೀವು ದೇವರ ಕಾರ್ಯಗೋಸ್ಕರವಾಗಿ ಅನೇಕ ತ್ಯಾಗಗಳನ್ನ ಮಾಡಿದ್ದೀರಿ. ಅದು ಒಂದು ಪ್ರೀತಿಯ ಸಂಕೇತ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮಲ್ಲಿ ತ್ಯಾಗ ಇಲ್ಲ. ನಾವು ಒಬ್ಬರನ್ನ ಉಪಚಾರ ಮಾಡೋದಕ್ಕೆ ಮುಂದೆ ಹೋಗ್ತಾ ಇಲ್ಲ, ಉಪಕಾರ ಮಾಡೋದಕ್ಕೆ ಮುಂದೆ ಹೋಗ್ತಾ ಇಲ್ಲ, ಫೋರ್ಸ್ಫುಲ್ ಆಗಿ ಹೋಗ್ತಾ ಇದ್ದೇವೆ. ಅಥವಾ ಯಾವ್ದಾದ್ರೂ ಒಳ್ಳೆ ಕಾರ್ಯ ಮಾಡೋದಕ್ಕೆ ನಾವು ಒತ್ತಾಯಪೂರ್ವಕವಾಗಿ ಹೋಗ್ತಾ ಇದ್ದೇವೆ ಅನ್ನುವುದಾದರೆ ನಮ್ಮಲ್ಲಿ ದೇವರ ಪ್ರೀತಿ ಇಲ್ಲ. ನಮ್ಮಲ್ಲಿ ದೇವರ ಪ್ರೀತಿ ಯಾವಾಗ ಬರ್ತದೆ ಅಂದ್ರೆ, ನಮ್ಮ ಹಾಗೆ ಇರುವಂತಹ ಮನುಷ್ಯರನ್ನ ನಾವು ಯಾವಾಗ ಪ್ರೀತಿಸ್ತೇವೋ ಆವಾಗಲೇ ನಮ್ಮಲ್ಲಿ ದೇವರ ಪ್ರೀತಿಯಿಂದ ಇದೆ. ಈಗಲೇ ನಮ್ಮಲ್ಲಿ ಪ್ರಶ್ನೆ ಮಾಡೋಣ, ನಾನು ಇನ್ನೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೇನೆ, ಅಥವಾ ಡಿಪ್ಲೊಮ್ಯಾಟಿಕ್ ಆಗಿ ಬಹಳ ಲೆಕ್ಕಾಚಾರವಾಗಿ ನಾನು ಇವನಿಗೆ ಇದನ್ನ ಮಾಡಿದ್ರೆ ನನಗೆ ಇದು ಸಿಗುತ್ತೆ ಅಂತ ಅನ್ಕೊಂಡು ಆಲೋಚನೆ ಮಾಡ್ತಾ ಇದ್ವಾ, ಅಥವಾ ಈ ತರ ಮಾಡಿದ್ರೆ ನಾನೆಲ್ಲಿ ಸಿಕ್ಕಾಕೋತೀನೋ ಅನ್ನೋ ರೀತಿಯಲ್ಲಿ, ಅಥವಾ ಈ ರೀತಿ ಮಾಡಿದ್ರೆ ನೀವು ತುಂಬಾ ಲೆಕ್ಕಾಚಾರವನ್ನ ಮಾಡ್ತಿದ್ದೀರಾ? ಒಂದು ವೇಳೆ ಲೆಕ್ಕಾಚಾರದಲ್ಲಿ ಎಲ್ಲಾ ಕಡೆ ನಾವು ಲೆಕ್ಕಾಚಾರನ ಮಾಡೋದಾದ್ರೆ, ಒಂದು ವೇಳೆ ದೇವರು ಲೆಕ್ಕಾಚಾರವನ್ನ ಮಾಡೋದಾದ್ರೆ, ದೇವರನ್ನು ಲೆಕ್ಕಾಚಾರ ಮಾಡಿದ್ರೆ ಇವತ್ತಿನ ದಿವಸ ದೇವರ ಕೃಪೆಯನ್ನು ನಾವು ಹೊಂದ್ತಾ ಇಲ್ಲ. ದೇವರ ದಯೆಯನ್ನ, ಸ್ವಸ್ಥತೆಯನ್ನ, ಬಿಡುಗಡೆಯನ್ನ ನಾವು ಹೊಂದುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನ ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನು ನಮ್ಮನ್ನ ನಡೆಸುವುದಾಗಲಿ, ಬಲಪಡಿಸುವುದಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನೀನು ತಾನೇ ನಮ್ಮನ್ನ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಮಹಿಮೆಯ ಅರಸನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಸ್ತುತಿಗೆ ಯೋಗ್ಯರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ನಮಗೆ ಬಲಪಡಿಸುವ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ. ರಾಜಾವುದು ಸ್ವಾಮಿ, ನಿನ್ನ ಸಂದೇಶ ಇವತ್ತಿನ ದಿವಸ ಕೇಳಿದ್ದೇವೆ ಕರ್ತನೆ. ತಂದೆಯ ಎದೆ ಭಾಗದಲ್ಲಿ ಇದ್ದಾತನ ಯೇಸು ಕ್ರಿಸ್ತನಾಗಿದ್ದಾನೆ. ನಿನ್ನ ಎದೆ ಭಾಗದಲ್ಲಿ ಇದ್ದಾತನನ್ನು ನೀನು ನಮಗೆ ಕೊಟ್ಟಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ರಾಜ, ಇವತ್ತಿನ ದಿವಸ ಕರ್ತನೆ, ನಿನ್ನ ಪ್ರೀತಿ, ಆ ಪ್ರೀತಿಯನ್ನು ನಾವು ಹೊಂದಿದ್ದೇವೆ, ಅದು ನಮ್ಮಲ್ಲಿ ಇದೆ ಅಂತ ಅನ್ಕೊಂಡು ನಾವು ಹೇಳುವುದಾದರೆ, ಆ ಒಂದು ಪ್ರೀತಿ ನಮ್ಮಲ್ಲಿ ನೆಲೆಗೊಂಡಿದೆ ಅನ್ನೋದಾದ್ರೆ ನಾವು ಇನ್ನೊಬ್ಬರನ್ನ ಪ್ರೀತಿಸುವಾಗ ಲೆಕ್ಕಾಚಾರದಲ್ಲಿ ಅಲ್ಲ ಕರ್ತನೆ ರಾಜ, ತೂಕ ಹಾಕಿ ಅಲ್ಲ, ಅದರಲ್ಲಿ ತ್ಯಾಗವುಳ್ಳವರಾಗಿ, ಉಪಚಾರವುಳ್ಳವರಾಗಿ, ಉಪಕಾರವುಳ್ಳವರಾಗಿ ಮಾಡುವಾಗ ಕರ್ತನೆ, ನಿನ್ನ ದೊಡ್ಡ ನಮ್ಮಲ್ಲಿ ನಿನ್ನ ಪ್ರೀತಿ ನೆಲೆಗೊಂಡಿದೆ ಎಂದು ಅರ್ಥ ಸ್ವಾಮಿ. ಕರ್ತನೆ, ನಿನ್ನ ಪ್ರೀತಿ ನಮ್ಮನ್ನು ನೆಲೆಗೊಳ್ಳುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿ ನೆಲೆಗೊಳ್ಳುವುದಕ್ಕೆ ಅಡ್ಡಿಪಡಿಸುವಂತ ಎಲ್ಲ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು ಮಾಡು. ನೀನು ತಾನು ನಡೆಸು, ಪ್ರತಿಯೊಬ್ಬರನ್ನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೇನ್. ಹಲ್ಲೆಲೂಯಾ.